ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಅಗಸ್ತ್ಯನ ಕರ್ಕೊಂಡು ಗೆಸ್ಟ್ ಹೌಸಿಗೆ ಬರ್ತಾಳೆ. ಗೆಸ್ಟ್ ಹೌಸಿಗೆ ಬಂದಾಗ ಕಾವೇರಿ ನಾವು ಇನ್ಯಾವಾಗ ಹೋಗೋದು ಹೆಂಡ್ತಿ ಮನೆಗೆ ಅಂತ ಹೇಳ್ತಾರೆ. ಸರಿ ಇವಾಗ ಬೇಡ ಬನ್ನಿ, ಇದೇ ಈಗ ಸದ್ಯಕ್ಕೆ ಸೇಫ್ಟಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ತಿದ್ದಾಗೇ ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ನಿಂತ್ಕೊಳ್ಳಿ ಸ್ವಲ್ಪ ಒಂದು 5 ನಿಮಿಷ ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ಬಿಟ್ಟು 2 ಕೈನೂ ಅಡ್ಡ ಹಿಡ್ದು ಆಮೇಲೆ ಒಳಕ್ಕೆ ಹೋಗಿ ಬಂದು ನಿಂಬೆಹಣ್ಣ ನಿವುಳಿಸ್ಬಿಟ್ಟು ಆದಿ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಎಲ್ಲ ನಾಶವಾಗಿ ಹೋಗಲಿ ಅಂತ ಹೇಳಿ ನಿವುಳಿಸ್ಬಿಟ್ಟು ಅದನ್ನು ಕಾಲು ತುಣಿತಾನೆ. ಸರಿ ಬನ್ನಿ ಇವಾಗ ಎಲ್ಲ ದೃಷ್ಟಿನೂ ಹೊರ್ಟೋಯ್ತು ಅಂತೇಳಿ ಒಳಗಡೆ ಕರೀತಾನೆ. ಸರಿ ಈ ಕಡೆ ಬಂದು ಕೂತ್ಕೊಳ್ತಾರೆ ಇಬ್ಬರು ಕೂತ ಮೇಲೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀನಿ ಅಂಥೇಳಿ ಅಡುಗೆ ಮನೆಗೆ ಹೋಗಿ ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ತಂದು ಕೊಡ್ತಾನೆ. ಸ್ಟ್ರಾಂಗ್ ಕಾಫಿ ಕುಡೀರಿ ಇವಾಗ. ಅಲ್ಲ, ನಮ್ಮ ಅಗಸ್ತ್ಯ ಸರ್ನ ಯಾರು ಹಿಂಗೆಲ್ಲ ಹಿಂಸೆ ಕೊಟ್ಟವರು, ಯಾರು ಇಷ್ಟೆಲ್ಲ ಕಷ್ಟ ಕೊಟ್ಟವರು, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗಂದಮೇಲೆ ಅಗಸ್ತ್ಯ ಈ ಕಡೆ ಕಾವೇರಿನ ಯಾವಾಗ ಹೋಗೋದು ಹೆಂಡ್ತಿ ನಮ್ಮ ಮನೆಗೆ, ನಡಿ ಹೆಂಡ್ತಿ ಹೋಗೋಣ ಅಂತ ಕೇಳ್ತಾನೆ. ಕೇಳಿದಾಗ ಸರ್ ಹೋಗೋಣ ಸುಮ್ಮನಿರಿ, ಯಾಕೆಂದರೆ ಅಲ್ಲಿರೋವಂಥ ಕಳ್ಳವೇಷ ಧರಿಸಿದಾರಲ್ಲ ನಿಮ್ಮ ವೇಷನ, ಅವನು ಎಲ್ಲಿಂದ ಬಂದ, ಯಾಕೆ ಬಂದ, ಯಾರಿದ್ದಾರೆ ಇವನು ಬೆನ್ನಿಂದೆ, ಏನಕ್ಕೋಸ್ಕರ ಬಂದಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದೇ ಹೊರತು ಹೋಗೋದು ಬೇಡ, ಸುಮ್ಮನಿರಿ, ಮೊದಲು ಅವನ ಕತೆ ಮುಗಿಸೋಣ ಫಸ್ಟು ಅಂತೇಳಿ ಹೇಳ್ತಾಳೆ. ಸರಿ ಈ ಕಡೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಅಗಸ್ತ್ಯನೇ ಇಲ್ಲಿ ಯಾವುದೇ ತೊಂದರೆ ಇಲ್ಲ, ಇಲ್ಲಿ ಯಾವುದೇ ತೊಂದರೆ ಇಲ್ಲ ಅಲ್ವಾ ನಿನಗೆ ಮನೆಯಲ್ಲಿ ಅಂದಾಗ, ಇಲ್ಲ ಸರ್ ಏನಕ್ಕೆ ತೊಂದರೆ, ಅಜ್ಜಿ ಇದ್ದಾರೆ, ಮಾಮ ಇದ್ದಾರೆ, ಹಾಗಿರಬೇಕಾದ್ರೆ ಅವರಿಬ್ಬರು ಇರಬೇಕಾದ್ರೆ ನನಗೇನು ತೊಂದರೆ ಸರ್, ನನಗೇನು ಭಯನೂ ಇಲ್ಲ ತೊಂದರೆನೂ ಇಲ್ಲ, ನೀವು ಯಾವುದೇ ಟೆನ್ಷನ್ ತೊಗೋಬೇಡಿ ಅಂತ ಹೇಳಿ ಆನಂತರ ಅವಳು ಮಾಂಗಲ್ಯನ ಹಾಕಿಸ್ಕೊಂಡು ದೇವ್ರ ಮುಂದೆ ಹೊರಡ್ತಾಳೆ. ಈ ಕಡೆ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗೇ ಬಾಗಿಲಲ್ಲಿ ಎಂಟ್ರಿ ಕೊಡ್ತಾಳೆ. ಪಮ್ಮಿ ನೋಡಿಬಿಟ್ಟು ನಮ್ಮ ಕಾವೇರಿ ಬಂದಳು ಅಂಥೇಳಿ ಖುಷಿಯಾಗಿ ಈಚೆಗೆ ಬಂದು ತಪ್ಕೊಂಡು ಇಬ್ಬರು ಪರಸ್ಪರ ಅಳ್ತಾರೆ. ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಚೆನ್ನಾಗಿದೆಯಮ್ಮ ಕಾವೇರಿ, ಚೆನ್ನಾಗಿದೆಯಾ ಅಂತೇಳಿ ಒಳಗೆ ಕರ್ಕೊಬರ್ತಾರೆ. ಶಶಿಯವರು ಚೆನ್ನಾಗಿದೆಯಮ್ಮ ಕಾವೇರಿ, ಹ್ಞೂ ಮಾವ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಅಂಬಿಕಾ ಇದ್ದವಳು, ಏನತ್ತೆ ನೀವು ಅವಾಗ ನೋಡಿದರೆ ದುರ್ಗಿಯಾಗಿ ಬಂದಳು ಆಗಲೂ ಒಪ್ಕೊಂಡ್ರಿ, ಈಗ ನೋಡಿದರೆ ಕಾವೇರಿ ಅಂತ ಹೇಳ್ಕೊಂಡು ಬಂದಿದ್ದಾಳು, ಈಗಲೂ ಕೂಡ ಅದನ್ನೇ ಒಪ್ಕೊಳ್ತಿದ್ರಲ್ಲ ಅತ್ತೆ, ನಿಮಗೆ ಸ್ವಲ್ಪನಾದರೂ ಗೊತ್ತಾಗಬಾರ್ದಾ ಅಂದಾಗ, ಏನಜ್ಜಿ ಹೇಳ್ತಾ ಇದ್ದಾರೆ ಇವರು, ಏನು ದುರ್ಗಿ ಯಾರು ಏನು ಅಂದಾಗ ಮತ್ತೆ ಅನಿಕಾ ಇದ್ದವಳು, ಅಜ್ಜಿ ಹೌದಲ್ವಾ, ಮಾಮಿ ಹೇಳೋದು ಕೂಡ ನಿಜ ಇದೆ ಹೌದಲ್ವಾ, ಆವಾಗ ದುರ್ಗಿ ಅಂತ ಹೇಳ್ಕೊಂಡು ಬಂದು ನಾಟಕ ಆಡಿದ್ಲು, ಇವಾಗ ಕಾವೇರಿ ಅಂತ ಇನ್ಯಾವ ನಾಟಕ ಶುರು ಮಾಡಿದಾಳೋ ಅಂದಾಗ, ಏನಜ್ಜಿ ಇವರೆಲ್ಲ ಹೇಳ್ತಾ ಇರೋದು ನನಗೊಂದು ಗೊತ್ತಾಗ್ತಲ್ಲ, ಯಾರು ದುರ್ಗಿ ಅದು, ಬಿಡಮ್ಮ ಇವ್ರದ್ದು ಯಾವಾಗಲೂ ಇದ್ದಿದ್ದೆ, ಇವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನೀನು ಅಂತೇಳಿ ಹೇಳ್ತಿದ್ದಾಗೇ ವೃಂದ ಬರ್ತಿದ್ದಾಗೇ, ಅಜ್ಜಿ ಇವಳು ಯಾಕಿದ್ದಾಳೆ ಇಲ್ಲಿ, ಇವಳು ಏನು ಮಾಡೋಕ್ಕೆ ಬಂದಿದ್ದಾಳೆ, ಇವಳು ಯಾರು, ಇವಳು ಅಷ್ಟೊಂದು ಜನ ಮಕ್ಕಳಿಗೆ ಅವತ್ತು ವಿಷ ಹಾಕಿ ಕೊರಟವಳು ಇವಳು, ಇಂಥ ಕೊಲೆಪಾತಕಿನ ಯಾಕೆ ಇಟ್ಕೊಂಡಿದ್ದೀರ ಮನೇಲಿ ಅಂದಾಗ, ಅದಕ್ಕೆ ಅವಳನ್ನ ನಿನ್ನ ಹಳೆ ನೆನಪುಗಳು ಮರಳಿ ಬರ್ತದೆ ಅಂತ ಹೇಳಿ ಅಗಸ್ತ್ಯನೇ ಕರ್ಕೊಂಡು ಬಂದಿದ್ದು ಅಂತೇಳಿ ರವಿನೂ ಹೇಳ್ತಾರೆ. ಈ ಕಡೆ ನೇತ್ರನೂ ಕೂಡ ಹೌದು ಟೀಚರಮ್ಮ ಅಗಸ್ತ್ಯ ಸರ್ ಕರ್ಕೊಂಡು ಬಂದಿದ್ದು ಅಂತಾಳೆ. ಅದಕ್ಕೆ ಅನಿಕಾ ಮತ್ತು ಅಂಬಿಕಾನೂ ಕೂಡ ಹೌದು ಅಗಸ್ತ್ಯನೇ ಕರ್ಕೊಂಡು ಬಂದಿರೋದು ಅವಳನ್ನ ಅಂದಾಗ, ಎಲ್ಲಿ ಅಗಸ್ತ್ಯ ಸರ್ ಕರೀರಿ, ಎಲ್ಲಿ ಅಗಸ್ತ್ಯ ಸರ್ ಅಂದಾಗ, ಇಲ್ಲೆಲ್ಲೂ ಇದ್ದಾನೆ ಅನಿಸುತ್ತೆ ಅಂತ ಹೇಳಿ ಶಶಿಯವರು, ಅಗಸ್ತ್ಯ ಎಲ್ಲಿದೆಯೋ ಬಾರೋ ಇಲ್ಲಿ ಅಂತೇಳಿ ಕೂಗ್ಕೊಳ್ತಾರೆ. ಅಷ್ಟರಲ್ಲಿ ಅವನು ಕಾಂತು ಇದ್ದವನು, ದೊಡ್ಡಪ್ಪ ಅಗಸ್ತ್ಯ ಸರು ಆಗಲೇ ಏನೋ ಅರ್ಜೆಂಟಾಗಿ ಓಡೋಗ್ಬಿಟ್ರು ದೊಡ್ಡಪ್ಪ ಅಂತ ಹೇಳಿದಾಗ ಒಂಥರ ಶಾಕ್ ಆಗುತ್ತೆ. ಅಲ್ಲಿಗೆ ಅವನು ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಏಕೆಂದ್ರೆ ಅಷ್ಟರಲ್ಲಾಗಲೇ ಕಾವೇರಿ ಹಿಂದೆ ಬಂದು ದುರ್ಗಿ ಅವತಾರದಲ್ಲಿ ಕೇಳಿದಾಗ ಅವನು ಹಾಸಿಗೆ ಮೇಗ್ಲು ದಿಂಬೆಲ್ಲ ತೆಗ್ದು ಎಸಿತಾ ಇರ್ತಾನೆ, ಏನಕ್ಕೆ ಬಂದೆ ನನ್ನ ರೂಮ್ಗೆ ಅಂತ ಎಲ್ಲ ಹೇಳಿ, ಅಯ್ಯ ಇದೊಳ್ಳೆ ಚೆನ್ನಾಯ್ತಪ್ಪ, ನೀನು ಯಾಕೆ ಹಿಂಗೆ ಸಿಟ್ಟು ಮಾಡ್ಕೊತೀಯ ಅಂತ ಆಗಲೇ ನೀನು ಮಾತ್ರ ಯಾರು ಕಾವೇರಿ ಬರ್ತಾ ಇದ್ದಾಳೆ, ಕಾವೇರಿನ ಯಾರು ಕೊಲೆ ಮಾಡೋಕ್ಕೆ ಹೊರಟಿದ್ದು, ಇದರಿಂದ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಮಾತ್ರ ಇದನ್ನು ಖಂಡಿತ ಪತ್ತೆ ಹಾಕ್ತೆ ಬಿಡೋದಿಲ್ಲ ಅಂತ ಎಲ್ಲ ಹೇಳಿಬಿಟ್ಟಿರ್ತಾಳೆ. ಆ ಭಯಕ್ಕೆ ಏನೋ ಓಡೋಗ್ಬಿಟ್ಟಿರ್ತಾನೆ ಅವನು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.